ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಯುವಿನಾ ಪಾಟೀಲ್ ಫೆಮಿನನ್ ಕ್ಲಬ್. ನಾನು ಇವತ್ತು ನಿಮಗೆ ಸಣ್ಣ ಮಕ್ಕಳದ್ದು ಹೇರ್ ಬ್ಯಾಂಡ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇದು ಶೆಲ್ ಟೈಪ್ ಸ್ಟಿಚ್ ಯೂಸ್ ಮಾಡಿಕೊಂಡು ನಾನು ಹೆಡ್ ಬ್ಯಾಂಡ್ ಮಾಡಿದ್ದೀನಿ. ಇದು ಸಿಂಪಲ್ ಆಗಿದೆ. ಇದು ಟೈ ಮಾಡೋ ಥರ ಮಾಡಿದ್ದೀನಿ ನಾನು. ಬರೀ ಇದನ್ನಷ್ಟೇ, ಶೆಲ್ನಷ್ಟೇ ಎಂಡ್ ಟು ಎಂಡ್ ಇಲ್ಲಿ ತನೂ ಶೆಲ್ ಇದನ್ನು ಸ್ಟಿಚ್ ಹಾಕ್ಕೊಂಡು ಅದೇ ಥರನೂ ಮಾಡ್ಕೋಬೋದು. ನಿಮಗೆ ಕಟ್ಟೋದು ಬೇಡ ಅಂದ್ರೂ ಆ ಥರ ಮಾಡ್ಕೋಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ಫಸ್ಟಿಗೆ ನಾನೀಗ ಒಂದು ಕಲರ್ ಉಲನ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಉಲನ್ ತೊಗೋಬೇಕು. ಸೊ ನಾವಿವಾಗ ಹೇಗೆ ಮಾಡೋದಂತ ನೋಡೋಣ. ನಾನು ಇವಾಗ ಒಂದು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ನ ಇದು ಯೆಲ್ಲೋ ಕಲರಲ್ಲಿ ಮಾಡಿದ್ದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾವಿವಾಗ ಈ ಶೆಲ್ ಸ್ಟಿಚ್ ಹಾಕಬೇಕು ಅಂದರೆ ಈ ಕಿವಿಯಿಂದ ಕಿವಿಗೆ ನಾವು ಸ್ಟಿಚ್ನ ಹಾಕೋಬೇಕು. ಸೊ ಚೈನ್ ಸ್ಟಿಚ್ನ ಹಾಕೋಬೇಕು. ನಮಗೆ ಈ ಕಿವಿಯಿಂದ ಕಿವಿಗೆ ಎಷ್ಟು ಚೈನ್ ಸ್ಟಿಚ್ ಬೇಕು ಅಂತ ಅಳತೆ ನೀವೇ ಮಾಡ್ಕೋಬೇಕು. ನಾನಿವಾಗ 50 ಚೈನ್ ಸ್ಟಿಚ್ನ ತೊಗೊತೀನಿ. ಅದು 3 years ಓಲ್ಡ್ ಬೇಬಿಗೆ ಆಗುತ್ತೆ. ಸೊ ಇವಾಗ ನಾನು 50 ಚೈನ್ಸ್ನ ಹಾಕೋತಾ ಇದ್ದೀನಿ. ಇವಾಗ ನಾವು ಫಸ್ಟಿಗೆ ಮ್ಯಾಜಿಕ್ ರಿಂಗ್ ಹಾಕ್ಕೋಬೇಕು. ಮ್ಯಾಜಿಕ್ ರಿಂಗ್ ಈ ಥರ. ಸೊ ಈ ಥರ ತಗೊಂಡು ನಾನು 50 ಚೈನ್ಸ್ನ ಹಾಕೋತಾ ಇದ್ದೀನಿ. ಇದು 50 ಚೈನ್ಸ್ ಏನಂದರೆ ಇಯರ್ ಟು ಇಯರ್ ಸೈಜ್. 1 2 ಸೊ ಇವಾಗ ನಾನು 50 ಚೈನ್ಸ್ನ ಹಾಕ್ಕೊಂಡಿದ್ದೀನಿ, ಪ್ಲಸ್ 1 ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಸೊ ಇದಾದಮೇಲೆ ನಾನಿವಾಗ ಇಲ್ಲಿ 1 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಇದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 2 ಸ್ಟಿಚ್ನ ಬಿಡಬೇಕು. 2 ಚೈನ್ ಸ್ಟಿಚ್ನ ಬಿಟ್ಟು 3ನೇ ಚೈನಲ್ಲಿ, ಸೊ ಇಲ್ಲಿಂದ 5th ಚೈನ್ ಇದು. ಸೊ ಇಲ್ಲಿಂದ 2 ಚೈನ್ ಬಿಟ್ಟು ಇಲ್ಲಿ 3ನೇ ಚೈನಲ್ಲಿ 5 ಡಬಲ್ ಕ್ರೋಶೆನ ಹಾಕೋಬೇಕು. 1 ಒಂದೇ ಚೈನಲ್ಲಿ, 2 3 4 5. ಸೊ 5 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ನಾವೀಗ 2 ಚೈನ್ನ ಬಿಡಬೇಕು. 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸೊ ಸಿಂಗಲ್ ಕ್ರೋಶೆ ಇದು ಹಾಫ್ ಇದು ಆಯಿತು, ಶೆಲ್ ಆಯಿತು. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ನ ಬಿಡಬೇಕು. 2 ಚೈನ್ಸ್ ಬಿಟ್ಟು ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಮತ್ತೆ 2 ಚೈನ್ ಬಿಟ್ಟು ಮತ್ತೆ 3ನೇ ಚೈನಲ್ಲಿ 5 ಡಬಲ್ ಕ್ರೋಶೆನ ಹಾಕೋಬೇಕು. 1 2 ಸೊ 3 4 ಸೊ 5. 5 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ಇದೇ ಥರ ಸೇಮ್ ಈಗ ಇಲ್ಲಿ 2 ಸ್ಟಿಚ್ ಮಾಡಿದ್ದೀವಲ್ಲ, ಇದೇ ಥರ ಸೇಮ್ ಎಲ್ಲ ಇದರಲ್ಲೂ ಕಂಟಿನ್ಯೂ ಮಾಡಬೇಕು. 2 ಸ್ಟಿಚ್ ಬಿಡಬೇಕು, 1 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಮತ್ತೆ 2 ಸ್ಟಿಚ್ನ ಬಿಟ್ಟು 3ನೇ ಚೈನಲ್ಲಿ 5 ಡಬಲ್ ಕ್ರೋಶೆನ ಹಾಕಬೇಕು. ಇದೇ ಥರ 50 ಚೈನ್ಸಲ್ಲೂ ಹಾಕಬೇಕು. ಸೊ ಇವಾಗ ಎಂಡ್ ಆಗಿದೆ.
ಸೊ ಎಲ್ಲ ಸ್ಟಿಚ್ ಇದು ಹಾಫ್ ಶೆಲ್ ಸ್ಟಿಚ್ ಆಯಿತು. ಇದೇ ಥರ ನಾವು ಇಲ್ಲೂ ಮಾಡ್ಕೋಬೋದು. ಸೊ ನೀವು ಇದೇ ಫುಲ್ ನಮಗೆ ಹೆಡ್ ಸರ್ಕಂಫರೆನ್ಸ್ ಬೇಕು ಅಂದರೆ ಇದನ್ನೇ ಫುಲ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲಿ ಟೈ ಮಾಡೋ ಹಂಗೆ ಮಾಡ್ಬೋದು. ಸೊ ನಾನಿವಾಗ ಟೈ ಮಾಡೋ ಥರ ಹೆಡ್ ಬ್ಯಾಂಡ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಎಂಡ್ ಆದಮೇಲೆ ಇಲ್ಲಿಂದ ನಾನು 45 ಚೈನ್ಸ್ನ ಹಾಕೋತಾ ಇದ್ದೀನಿ. 45 ಚೈನ್ಸ್ನ ಸೊ ನೀವು ಸಣ್ಣ ಮಕ್ಕಳಿಗೆ ಮಾಡ್ತಾಯಿದ್ರೆ ಚೈನ್ಸ್ನ ಕಮ್ಮಿ ಹಾಕೋಬೋದು ಅವ್ರ ಸೈಜ್ ನೋಡಿಕೊಂಡು. ಸೊ ಇಲ್ಲಿಂದ ಇಲ್ಲಿಗೆ ಸೊ ಇಲ್ಲಿ ಕಟ್ಟೋದಿದೆಯಲ್ಲ, ಸೊ ಇದಕ್ಕೋಸ್ಕರ 45 ಹಾಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ಸಣ್ಣ ಮಕ್ಕಳಿಗಾದರೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ನೀವು ಆವಾಗ ಕಮ್ಮಿ ಚೈನ್ಸ್ನ ಹಾಕೋಬೋದು. ನಾನು 3 year old ಬೇಬಿಗೆ ಮಾಡ್ತಾ ಇರೋದು. ಸೊ 45 ಚೈನ್ಸ್ನ ಹಾಕೋತಾ ಇದ್ದೀನಿ. 1 ಸೊ 45 ಚೈನ್ ಆದಮೇಲೆ ನಾವು ಇಲ್ಲಿಗ ಸೊ ಒಂದು ಎಕ್ಸ್ಟ್ರಾ ಹಾಕ್ಕೊಂಡು ಈ ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆನ ಹಾಕೋತಾ ಹೋಗ್ಬೇಕು. ಈ 45 ಚೈನ್ಸಲ್ಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. ಸೊ ಇದು 45 ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ನಾವು ಈ ಎಂಡಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೊ ಇವಾಗ ಮತ್ತೆ ಈ ಶೆಲ್ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು. ಸೊ ಇದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಇಲ್ಲಿ ಮಧ್ಯ ಈ ಶೆಲ್ ಸ್ಟಿಚ್ ಹಾಕಿದ್ವಲ್ಲ ಅದೇ ಇದರಲ್ಲಿ ಮತ್ತೆ ನಾವು 5 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಈಗ 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಸಿಂಗಲ್ ಹಾಕಿದ್ವಲ್ಲ ನಾವು ಇಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಇದೇ ಥರ ಸೇಮ್ ರಿಪೀಟ್ ಮಾಡಬೇಕು. ಸೊ ಮತ್ತೆ ಇಲ್ಲಿ 5 ಡಬಲ್ ಕ್ರೋಶೆ ಹಾಕಬೇಕು. ಸೊ ಈ ಥರ ಕಾಣುತ್ತೆ, ಕಂಪ್ಲೀಟ್ ಶೆಲ್ ಸ್ಟಿಚ್ ಆಯಿತು. ಸೊ ಇಲ್ಲಿ ಹೇಗೆ ಹಾಕಿದ್ವಲ್ಲ ಸೊ ಅದೇ ಥರ ಹಾಕೋತಾ ಹೋಗ್ಬೇಕು. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಈ ಗ್ಯಾಪಲ್ಲಿ, ಸೊ ಇದೇ ಥರ ಇಲ್ಲಿ ಎಲ್ಲ ಹಾಕೋಬೇಕು ಈ ಥರ. ಸೊ ಇವಾಗ ಇದು ಎಂಡ್ ಆಯಿತು. ಸೊ ಇದೇ ಥರ ನಮಗೆ ಇಲ್ಲೂ ಈ ಥರ ಸ್ಟ್ರಾಪ್ ಬೇಕಲ್ವ, ಸೊ ಅದಕ್ಕೋಸ್ಕರ ನಾವು ಈ ಎಂಡಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೋಬೇಕು. ಸೊ ಜಾಯಿನ್ ಆದಮೇಲೆ ಮತ್ತೆ ನಾವು ಈ ಎಂಡಲ್ಲೂ 45 ಚೈನ್ ಸ್ಟಿಚ್ನ ಹಾಕೋಬೇಕು.
ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು, ಸೊ 45 ಚೈನ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು, ಸೊ ನೆಕ್ಸ್ಟ್ ಚೈನ್ 1 ಚೈನ್ ಬಿಟ್ಟು ಮತ್ತು ಸಿಂಗಲ್ ಕ್ರೋಶೆ, ಈ 45 ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕೋತಾ ಹೋಗ್ಬೇಕು. ನಿಮಗೆ ಸಿಂಗಲ್ ಕ್ರೋಶೆ ಬೇಡ ಅಂದರೂ ಸ್ಲಿಪ್ ಸ್ಟಿಚ್ ಮಾತ್ರ ಹಾಕೋತಾ ಹೋಗ್ಬೋದು. ಈ ಥರ ನಾನು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾವು ಎಂಡಿಗೆ ಬಂದಿದ್ದೀವಿ. ಸೊ ಇದು ಎಂಡ್ ಆಗಿದೆ. ಇಲ್ಲಿ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು ಈ ಥರ. ಸೊ ಸ್ಲಿಪ್ ಸ್ಟಿಚ್ ಹಾಕಿ ಈ ಯಾರನ್ನ ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಟು. ಸೊ ಇದು ಸೊ ರೆಡಿ ಆಗಿದೆ. ಇದನ್ನು ಟ್ರಿಮ್ ಮಾಡ್ಕೊಳ್ಳಿ, ಒಂದು ನಾಟ್ ಹಾಕಿ. ಸೊ ನಾವಿವಾಗ ಇದಕ್ಕೆ ಈ ಥರ ಪರ್ಲ್ಸ್ನ ಹಚ್ಕೋಬೋದು. ನಮಗೆ ಯಾವ ಕಲರ್ ಬೇಕು ಆ ಕಲರ್ ಪರ್ಲ್ಸ್ನ ಈ ಥರ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಾನು ಈ ಥರ ಮಾಡಿದ್ದೀನಿ. ಸೊ ಈ ಥರ ಬಟನ್ ಹಚ್ಬಿಟ್ಟು ಬಟನ್ಗೆ ನಾವು ಡಿಫ್ರೆಂಟ್ ಕಲರ್ ಫ್ಲವರ್ಸ್ನ ಹಚ್ಕೋಬೋದು. ಈ ಥರ ಫ್ಲವರ್ಸ್ ನೋಡಿ, ಈ ಥರ ಡಿಫ್ರೆಂಟ್ ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಫ್ಲವರ್ಸ್ ವಿಡಿಯೋ ಬೇಕಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು, ನಾನು ವಿಡಿಯೋನ ಲಿಂಕ್ ಮಾಡಿದ್ದೀನಿ. ಸೊ ಈ ಫ್ಲವರ್ನ ನಾನು ಇದಕ್ಕೆ ಸ್ಟ್ರಾಪಿಗೆ ಹಚ್ತಾ ಇದ್ದೀನಿ. ಈ ಥರ ನಾವು ಮಧ್ಯದಲ್ಲಿ ಹಚ್ಕೋಬೋದು, ಇಲ್ಲ ಸೈಡಿಗೆ ಈ ಥರ ಹಚ್ಕೋಬೋದು. ಸೊ ಈ ನೀಡಲಿಂದ ಈ ಥರ ನೀವು ಇದಕ್ಕೆ ಹಚ್ಕೋಬೋದು. ನಾನು ಈ ಥರ ಫ್ಲವರ್ನ ಹಚ್ಕೊಂಡಿದ್ದೀನಿ. ಸೊ ಈ ಥರ ಕಾಣುತ್ತೆ. ನಿಮಗೆ ಫ್ಲವರ್ ಬೇಡ, ಈ ಥರ ಪರ್ಲ್ಸ್ ಬೇಕು ಅಂದರೆ ಪರ್ಲ್ಸ್ನೂ ಹಾಕೋಬೋದು. ಈ ಥರ ವೈಟ್ ಪರ್ಲ್ಸ್. ಸೊ ನಾನು ಈ ಥರ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಕಲರ್ ಅಲ್ಲಿ ಈ ಥರ ಹೆಡ್ ಬ್ಯಾಂಡ್ಸ್ ಮಾಡಿದ್ದೀನಿ. ನಿಮಗೆ ಡಬಲ್ ಶೇಡ್ ಮ್ಯಾಚಿಂಗ್ ಡ್ರೆಸ್ಸಿಗೆ ಬೇಕು ಅಂದರೆ ಈ ಥರ ಡಬಲ್ ಶೇಡ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.